ಇವನು ಇಷ್ಟೊತ್ತಾದರೂ ಮೆಸೇಜ್ ನೋಡಿಲ್ಲ. The number you are calling is currently switched off. Please try later. ಇಷ್ಟೇ ಮೆಸೇಜ್ ಮಾಡಿದ್ರು ರಿಪ್ಲೈ ಇಲ್ಲ. ಕಾಲ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಬರ್ತಿತ್ತು. ಗುಡ್ ಮಾರ್ನಿಂಗ್. ಇವಳು ಯಾಕೆ ಹಿಂಗೆ ಹೋಗ್ತಿದ್ದಾಳೆ? The number you are calling is currently switched off. Please try later. ಆ ದಿನ ಪೂರ್ತಿ ಏನೋ ಕಳ್ಕೊಂಡಂಗೆ ಅನ್ನಿಸ್ತಾ ಇತ್ತು. ಇಡೀ ದಿನ ಮೂಡ್ ಆಫ್ ಆಗಿದೆ. ಕುಡೀರಿ. ಈಡಿಯಟ್, ಎಲ್ಲಿ ಸಾಯಕ್ಕೆ ಹೋಗಿದ್ದೆ? ಹಾಂ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಇಲ್ಲ, ಫೋನ್ ಮಾಡಿದ್ರೆ ಕಾಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ? ಅಲ್ಲ, ನಿನಗೋಸ್ಕರ ಇಲ್ಲೊಂದು ಜೀವ ಕಾಯ್ತಿದೆ ಅನ್ನೋ ಕಾಮನ್ ಸೆನ್ಸ್ ಬೇಡ ನಿನಗೆ? ಸಡನ್ ಆಗಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ನನಗೆ ಏನಂತ ಅನ್ಕೊಳ್ಳಿ? ಅಮ್ಮ ಪ್ಲೀಸ್ ಸಾರಿ, ನಾನು ಬೇಕು ಅಂತ ಮಾಡಲಿಲ್ಲ. ಆಫೀಸಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು. ಹೌದಾ? ಅಂಥದ್ದು ಏನಾಗಿತ್ತು? ಅಲ್ಲ, ನನ್ನ ಹತ್ರ ಹೇಳ್ಕೊಬೋದಿತ್ತಲ್ವಾ ನೀನು? ನಾನೇನು ಬೇರೆ ಅವಳಾ? ಹೇಳ್ಕೋಬಾರ್ದು ಅಂತ ಏನಿಲ್ಲ ಅಮ್ಮ. ಜೊತೆಗಿದ್ದಿದ್ದ ಪಾರ್ಟ್ನರ್ ನನಗೆ ಮೋಸ ಮಾಡಿ ನನ್ನ ಬಿಸ್ನೆಸ್ನೆಲ್ಲ ಮುಳುಗಿಸ್ಬಿಟ್ಟ. ನನ್ನ ಕನಸು, ನನ್ನ ಹೆಸರು ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗಾಯ್ತು. ಇಬ್ಬರು ಸೇರಿಕೊಂಡು 50 ಲಕ್ಷ ಇನ್ವೆಸ್ಟ್ ಮಾಡಿದ್ವಿ. ಕನ್ಸ್ಟ್ರಕ್ಷನ್ ಕಂಪ್ನಿ ಶುರು ಮಾಡಿದ್ವಿ. ಇವಾಗ ನೋಡಿದ್ರೆ ನೀನು ಬೇಡ, ನಿನ್ನ ಫ್ರೆಂಡ್ಶಿಪ್ಪಲ್ಲಿ ಮಾಡಿದ ಕಂಪ್ನಿನೂ ಬೇಡ ಅಂತ ಹೇಳಿ ಬಿಟ್ಟೋಗಿದ್ದಾನೆ. ಅದು ಅಲ್ಲದೆ ನನಗೆ ಗೊತ್ತಿಲ್ದಿರೋ ಹಾಗೆ ಫೈನಾನ್ಸರ್ ಹತ್ರ 20 ಲಕ್ಷ ಸಾಲ ತಗೊಂಡಿದ್ದಾನೆ. ಇನ್ನೂ 10 ಲಕ್ಷ ದುಡ್ಡು ಅದ್ರ ಬಡ್ಡಿ ಕೊಡಬೇಕು. ಕೊಡಲಿಲ್ಲ ಅಂತ ಅಂದರೆ ನಿನ್ನ ಕಂಪ್ನಿ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿ ಹುಡುಗರನ್ನ ಕಳಿಸಿ ಕಂಪ್ನಿ ಹತ್ರ ಗಲಾಟೆ ಮಾಡಿಸಿದ್ರು. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಮಾನ ಮರ್ಯಾದೆ ಪ್ರಶ್ನೆ. ಓ ಅಷ್ಟೇನಾ? ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ನಾನೇ ಕೊಡ್ತೀನಿ ಬಿಡು. ಬೇಡ ಅಮ್ಮು, ನಿನಗೆ ಯಾಕೆ ತೊಂದರೆ? ಅದರಲ್ಲಿ ತೊಂದರೆ ಏನಿದೆ? ಫ್ರೆಂಡ್ ಹೆಲ್ಪ್ ಮಾಡಬೇಕಲ್ವಾ? ನಿನ್ನ ಅಕೌಂಟ್ ಡೀಟೇಲ್ಸ್ ಕಳಿಸು, ನಾನು ಬೆಳಗ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಥ್ಯಾಂಕ್ಸ್, ಬಟ್ ಒಂದು ಕಂಡೀಷನ್, ಮತ್ತೆ ವಾಪಸ್ ಇಸ್ಕೋಬೇಕು, ಆಯ್ತಾ? ಓಕೆ, ಆದರೆ ನೀನು ಮತ್ತೆ ಈ ರೀತಿ ಫೋನ್ ಸ್ವಿಚ್ ಆಫ್ ಮಾಡಬೇಡ, ಅರ್ಥ ಆಯ್ತಾ? ಓಕೆ, ಸಾರಿ ಅಮ್ಮು, ಮತ್ತೆ ಈ ರೀತಿ ಆಗಲ್ಲ. ಗುಡ್ ನೈಟ್. ಗುಡ್ ನೈಟ್.
ಆಫೀಸಿಗೆ ಹೋಗಿ ಮನಿ ಟ್ರಾನ್ಸ್ಫರ್ ಮಾಡಿದೆ. ಅವನ ಕಷ್ಟಕ್ಕಾದೆ ಅಂತನೋ ಏನೋ ಅವನು ತುಂಬ ಕೇರ್ ಮಾಡೋಕ್ಕೆ ಶುರು ಮಾಡ್ದ. ಮಿಸ್ ಮಾಡಿದೆ ವಾರಕ್ಕೊಂದೊಂದು ಗಿಫ್ಟ್ ಕೂಡ ಕಳಿಸ್ತಾ ಇದ್ದ. ಅದರಿಂದ ನಾನು ಖುಷಿ ಪಡ್ತಾ ಇದ್ದೆ. ತುಂಬ ಸುಸ್ತಾಗಿದೆ ರಾಜ್. ಬೆಳಗ್ಗೆಯಿಂದ ಸಂಜೆವರೆಗೂ ಆಫೀಸಲ್ಲಿ. ಈಗ ಮನೆಗೆ ಬಂದರೆ ಎಲ್ಲ ಕೆಲಸನೂ ನಾನೇ ಮಾಡ್ಕೊಬೇಕು. ಸಾಕಾಗೋಗಿದೆ. ಅದಕ್ಕೊಂದು ಸೊಲ್ಯೂಷನ್ ಇದೆ. ನನಗಿಲ್ಲಿ ಯಾರನ್ನೂ ನಂಬಕ್ಕಾಗ್ತಾ ಇಲ್ಲ. ಅದಕ್ಕೆ ನನ್ನ ಬಿಸ್ನೆಸ್ನೆಲ್ಲ ಬ್ಯಾಂಗ್ಳೂರ್ಗೆ ಶಿಫ್ಟ್ ಮಾಡೋಣ ಅಂತ ಇದ್ದೀನಿ. ಅದು ನಿನಗೋಸ್ಕರ. ಹಾಂ, ಏನು ಹೇಳಿದೆ? ನನಗೋಸ್ಕರ ಬರ್ತಿದ್ಯಾ? ಥ್ಯಾಂಕ್ಸ್. ಹಾಂ, ಆದಷ್ಟು ಬೇಗ ಆಫೀಸ್ನ ಓಪನ್ ಮಾಡಬೇಕು. ಬಟ್ ಓಪನ್ ಮಾಡಬೇಕು ಅಂದರೆ ಇನ್ನೂ 8 ಲಕ್ಷ ಬೇಕು. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಣ್ಣ ಅಣ್ಣ, ಇಲ್ಲಿ ಮಲ್ಲೇಶ್ವರ ಹೆಂಗಣ ಹೋಗ್ಬೇಕು? ಹೊರ ಮೇಲೆ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ಮುಂದೆ ಹೋಗಿ ಲೆಫ್ಟ್ ಸ್ಟ್ರೈಟ್ ಹೋದ್ರೆ ಅದೇ ಮಲ್ಲೇಶ್ವರಂ. ಹಲೋ ಹಲೋ ಅಮ್ಮು. ರಾಜ್, ಎಲ್ಲಿದ್ಯಾ ನೀನು? ಆಫೀಸಲ್ಲಿ. ನಿಜ ಹೇಳು ರಾಜ್, ಎಲ್ಲಿದ್ಯಾ? ಯಾರೋ ನೀನು? ಹಾ, ಯಾಕೋ ನನ್ನ ಜೊತೆ ಇಷ್ಟೆಲ್ಲ ನಾಟಕ ಮಾಡ್ತಿದ್ಯಾ? ಹಾ, ನನ್ನ ಫೀಲಿಂಗ್ಸ್ ಜೊತೆ ಇಷ್ಟೆಲ್ಲ ಆಟ ಆಡ್ಬಿಟ್ಟಿಯಲ್ಲೋ. ನನ್ನ ದುಡ್ಡು ವಾಪಸ್ ಕೊಡು, ಇಲ್ಲಾಂದ್ರೆ ಸುಮ್ಮನೆ ಬಿಡಲ್ಲ ನಿಂಗೆ. ಹಾ, ನನ್ನ ದುಡ್ಡು ವಾಪಸ್ ಕೊಡು. ನನ್ನ ಫ್ರೆಂಡ್ ಹೆಸರು ಹೇಳ್ಕೊಂಡು ನನ್ನ ಜೊತೆ ಇಷ್ಟೆಲ್ಲ ಮೋಸ ಮಾಡ್ತೀಯ ನೀನು? ರಾಜ ಅಲ್ಲ. ಹೌದು, ನಾನು ನಿನ್ನ ರಾಜ ಅಲ್ಲ. ನೀನು ಅರ್ಜೆಂಟಾಗಿ ನಂಗೆ ದುಡ್ಡು ಕಳಿಸ್ತಿಲ್ಲ ಅಂತ ಅಂದರೆ ನೀನು ಕಳಿಸಿರೋ ಚಿಂಗ್ ಚಾಂಗ್ ಮೆಸೇಜು, ಟಿಂಗ್ ಟ್ಯಾಂಗ್ ವಿಡಿಯೋಸ್ ಎಲ್ಲ ನಿನ್ನ ಗಂಡನ ನಂಬರಿಗೆ ಕಳಿಸ್ಬಿಡ್ತೀನಿ. ಕೇಳ್ಕದಮ್ ನಾಟಕ ಬಂದ್. ಏನೋ ಮಾಡ್ತೀಯ ನೀನು? ಹಾ, ಯಾವ ಮೆಸೇಜು ಕಳಿಸ್ತೀಯ ನೀನು? ನೀನೇನು ಮಾಡ್ಕೊಳಕ್ಕಾಗಲ್ಲ, ನನಗೆ ಏನು ಮಾಡ್ಕೊಳಕ್ಕಾಗಲ್ಲ. ಅಮ್ಮು ಬೇಬಿ, ನೋಡು ಪ್ಲೀಸ್, ನಿನಗೆ ಕೈ ಮುಗಿದು ಕೇಳ್ಕೊಂತೀನಿ, ದಯವಿಟ್ಟು ಇದನ್ನೆಲ್ಲ ಡಿಲೀಟ್ ಮಾಡಿಬಿಡು. ಹಾಂ, ಇದನ್ನೆಲ್ಲ ನಿನ್ನ ಗಂಡಂಗೆ ಕಳಿಸ್ಬಾರ್ದು, ಸೋಷಿಯಲ್ ಮೀಡಿಯಾಗೆ ಹಾಕಬಾರ್ದು ಅಂದರೆ ನಾನು ಕೇಳಿದಷ್ಟು ಹಣನ ನಾನು ಹೇಳಿದ ಜಾಗಕ್ಕೆ ತಗೊಂಬರ್ಬೇಕು. ಪ್ಲಾನ್ ಏನಾದರೂ ಚೇಂಜ್ ಆದರೆ ನಿನ್ನ ಗಂಡಂಗೆ ಫಾರಿನ್ನಲ್ಲಿ ಲೈವ್ ಶೋ, ಫ್ಯಾನ್ಸ್ಗೆಲ್ಲ ಫ್ರೀ ಶೋ waiting for you. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.